ಇಡೀ ರಾಜ್ಯದಲ್ಲಿ ದೊಡ್ಡ ಸೆನ್ಸೇಷನ್ ಸೃಷ್ಟಿಸಿರತಕ್ಕಂಥದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಮತ್ತು ಗ್ಯಾಂಗ್ಗೆ 272 ಸಾಕ್ಷ್ಯಗಳ ಕಂಟಕ ಎದುರಾಗಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ 272 ಸಾಕ್ಷ್ಯಗಳು ಅವರ ವಿರುದ್ಧ ಇರುವಂಥದ್ದು. 272 ಸಾಕ್ಷ್ಯಗಳ ವಿಚಾರಣೆ ನಡೆಸುವಂಥದ್ದು ಈಗಾಗಲೇ ಫೈನಲ್ ಆಗಿದೆ. ಕೋರ್ಟ್ನಲ್ಲೂ ಕೂಡ 272 ಸಾಕ್ಷ್ಯಗಳ ವಿಚಾರಣೆ ನಡೆಸುವಂಥದ್ದು ಫೈನಲ್ ಆಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಗೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ನೀಡಿದೆ. ಮತ್ತೊಂದೆಡೆ ಜೈಲಿನಲ್ಲಿದ್ದಂತಹ ದರ್ಶನ್ಗೆ ಅಲ್ಪ ರಿಲೀಫ್ ಸಿಕ್ಕಿದೆ. ವಕೀಲರ ಮನವಿಯಂತೆಯೇ ಟಿವಿ ನೀಡೋದಕ್ಕೆ ಜಡ್ಜ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೈಲಧಿಕಾರಿಗಳಿಗೂ ಕೂಡ ಸೂಚಿಸಿದ್ದಾರೆ, ಅವರಿಗೆ ಟಿವಿ ಕೊಡಿ, ಹಾಗೆಯೇ CCTV ಕೂಡ ಹಾಕಿ ಅಂತೇಳಿ. ಎಲ್ಲಿ ಅವರು ಟಿವಿ ನೋಡ್ತಿರ್ತಾರೋ ಅಲ್ಲಿ ಒಂದು CCTV ಕೂಡ ಇರಲಿ. ಅವ್ರು ಏನು ಮಾಡ್ತಾ ಇರ್ತಾರೆ, ಅವರು ಟಿವಿಯಲ್ಲಿ ನೋಡ್ತಾ ಏನು ಅವ್ರ ಆ್ಯಕ್ಟಿವಿಟೀಸ್ ಏನಿದೆ ಅಂತ ಕೂಡ ಗೊತ್ತಾಗಲಿ. ಸೊ ಟಿವಿನೂ ನೋಡಲಿ, CCTVನೂ ಇರಲಿ, ಅವ್ರಿಗೂ ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋಂಥದ್ದು ಅವ್ರಿಗೂ ಗೊತ್ತಾಗಲಿ. ಹಾಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಜೈಲಿನ ಒಳಗಡೆ ಅನ್ನೋಂಥದ್ದು ನಮಗೂ ಗೊತ್ತಾಗಲಿ ಅನ್ನೋಂಥ ಕಾರಣಕ್ಕಾಗಿ ಈ CCTV ಆದೇಶವನ್ನು ಕೂಡ ಮಾಡಲಾಗಿದೆ. ಈ ಕೊಲೆಗೆ 272 ಸಾಕ್ಷಿಗಳಿದ್ದಾವೆ. ಯಾವ್ಯಾವ ಸಾಕ್ಷಿಗಳು ಅಂತ ಹೇಳಿದರೆ, 2 ಐ ವಿಟ್ನೆಸ್ಗಳಿದ್ದಾರೆ ಈ ಪ್ರಕರಣದಲ್ಲಿ. ಈಗಾಗಲೇ ಕೋರ್ಟ್ ಈಗ ವಿಚಾರಣೆಗೆ ಒಪ್ಪಿಕೊಂಡಿರ್ತಕ್ಕಂಥದ್ದು, ಅಂದರೆ ಇವಿಷ್ಟು ಜನರ ವಿಚಾರಣೆಯು ಕೂಡ ನಡೆಯೋದಿದೆ ಕೋರ್ಟ್ನಲ್ಲಿ. ಟ್ರಯಲ್ ನಡೆಯುವಾಗ ಇವೆಲ್ಲವೂ ಕೂಡ ನಡೆಯುತ್ತೆ. ಐ ವಿಟ್ನೆಸ್ಗಳು 2 ಇದ್ದಾರೆ. ಹತ್ಯೆಯನ್ನು ಕಣ್ಣಾರೆ ಕಂಡಂಥವ್ರು, ಅವರಿಬ್ಬರು ಕೂಡ ಹತ್ಯೆಯನ್ನು ಕಣ್ಣಾರೆ ಕಂಡಂಥವ್ರು. ಯಾವ ಶೆಡ್ನಲ್ಲಿ ಹತ್ಯೆ ಆಗಿದೆಯಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ಗಳು. ಇನ್ನು ಪಾರ್ಷಿಯಲ್ ಐ ವಿಟ್ನೆಸ್ಗಳು 5 ಇದ್ದಾರೆ. ಅಂದರೆ ಸಾಂದರ್ಭಿಕ ಸಾಕ್ಷಿಗಳನ್ನು ಅಥವಾ ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವರ ಮೂಮೆಂಟನ್ನು ಗಮನಿಸಿರ್ತಕ್ಕಂಥ 5 ಸಾಕ್ಷಿಗಳಿದ್ದಾರೆ. 5 ಐ ವಿಟ್ನೆಸ್ಗಳಿದ್ದಾರೆ. ಅವರು ವಿಶೇಷವಾಗಿ ವಾಹನಗಳು ಮತ್ತು ಆರೋಪಿಗಳನ್ನು ಗುರುತಿಸಿದಂಥವ್ರು, ಚಿತ್ರದುರ್ಗದಿಂದ ಬಂದಂತಹ ಟೀಮನ್ನು ಗುರುತಿಸಿದಂಥವ್ರು, ಅವ್ರ ಜೊತೆಗೆ ರೇಣುಕಾಚಾರಿ ಇದ್ದಂಥವನ್ನು ಗುರುತಿಸಿದಂಥವ್ರು. ಇನ್ನು ಮಹಜರು ವಿಟ್ನೆಸ್ಗಳು 65 ಮಂದಿ ಇದ್ದಾರೆ. ಮಹಜರು ನಡೆಸಿದಂತಹ ಬೇರೆ ಬೇರೆ ಸ್ಥಳಗಳಲ್ಲಿ ಮಹಜರು ನಡೆಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಟ್ಟು 65 ಮಂದಿ ವಿಟ್ನೆಸ್ಗಳಿದ್ದಾರೆ. ಅದರಲ್ಲಿ ಕೊಲೆ ನಡೆದಂತಹ ಸ್ಥಳ, ಕಿಡ್ನ್ಯಾಪ್ ಆದಂತಹ ಸ್ಥಳ, ಹಲ್ಲೆಯಾದ ಸ್ಥಳ, ಶವ ಸಿಕ್ಕ ಸ್ಥಳ, ಮಹಜರ್ನಲ್ಲಿದ್ದಂತಹ ಸಾಕ್ಷಿಗಳು, ಅಂದರೆ ಅವೆಲ್ಲವನ್ನು ಕೂಡ ಪ್ರಾಪರ್ ಆಗಿ ಮಹಜರು ಮಾಡಲಾಗಿದೆ. ಪೊಲೀಸರು ಕರೆಕ್ಟಾಗಿ ಮಹಜರು ಮಾಡಿದ್ದಾರೆ. ಮಹಜರು ಮಾಡಿದಾಗ ಹಿಂಗೆ ಇರುವಂಥದ್ದು ಇತ್ತು ಅನ್ನೋದನ್ನು ಹೇಳಬೇಕಾಗಿ ದೃಢಪಡಿಸಬೇಕಾಗಿರುವಂಥ ಸಾಕ್ಷಿಗಳು. ಇನ್ನು ಒಬ್ಬರು ಡಾಕ್ಟ್ರು ಕೂಡ ಇದರಲ್ಲಿ ಬಹಳ ಮುಖ್ಯ ಆಗ್ತಾರೆ ಸಾಕ್ಷಿಗಳಲ್ಲಿ. ಯಾಕಂದರೆ ಅವರು ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮನ್ನು ಮಾಡಿದಂಥವ್ರು. ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಬರೆದಿರ್ತಕ್ಕಂತಹ ಡಾಕ್ಟರ್ ಇದ್ದಾರೆ. ಅವರು ಕೂಡ ಇದರಲ್ಲಿ ಬಹಳ ಮುಖ್ಯವಾದಂತಹ ಸಾಕ್ಷಿ ಆಗ್ತಾರೆ. ಯಾಕಂದರೆ ಅವರೇ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೂಲಕವಾಗಿ ಕೊಟ್ಟಿರ್ತಕ್ಕಂತಹ ರಿಪೋರ್ಟ್ಗೆ ಅವರು ಇದರಲ್ಲಿ ಸಾಕ್ಷಿಗಳಾಗ್ತಾರೆ. ಇನ್ನು ಟೆಕ್ನಿಕಲ್ ಸಾಕ್ಷಿಗಳು 4 ಇದ್ದಾವೆ. ಬಹಳ ಮುಖ್ಯವಾಗಿ ಇರುವಂಥದ್ದು 4 ಟೆಕ್ನಿಕಲ್ ಸಾಕ್ಷಿ. ಇದು ಬಹಳ ಗುರುತರವಾದಂತಹ ಸಾಕ್ಷಿಗಳಿರುವಂಥದ್ದು ಇಲ್ಲಿ. ಯಾಕೆಂದರೆ ಈ ಟೆಕ್ನಿಕಲ್ ಸಾಕ್ಷಿಗಳೇ ಐ ವಿಟ್ನೆಸ್ಗಳ ಜೊತೆಗೆ ಕೊರಾಬರೇಟ್ ಆಗಬೇಕಾಗಿರುವಂಥದ್ದು. ಮೊಬೈಲ್ ಬಳಕೆಯ ಬಗ್ಗೆ ಇರುವಂತಹ ಸಾಕ್ಷಿಗಳು, ಹಾಗೆಯೇ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ದಾಖಲಾಗಿರ್ತಕ್ಕಂಥ ಹೇಳಿಕೆಗಳು, ಈ ವಿಚಾರದಲ್ಲಿ 2 ಇರುವಂಥದ್ದು. 2 ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಆಗಿರುವಂಥದ್ದು. ಆರೋಪಿಗಳು ಸೇರಿ ಸಾಕ್ಷಿಗಳ ಹೇಳಿಕೆಯ ಸ್ವ ಇಚ್ಛಾ ಹೇಳಿಕೆಗಳನ್ನು CRPC 164 ಅಡಿಯಲ್ಲಿ ದಾಖಲಿಸಿಕೊಳ್ಳಲಾಗಿತ್ತು. ಅದು ಬಹಳ ಮುಖ್ಯವಾದಂಥ ಸಾಕ್ಷಿ ಆಗುತ್ತೆ. ಇನ್ನು ಪೊಲೀಸರು ಒಟ್ಟು 64 ಮಂದಿ ಈ ತನಿಖೆಯ ಹಂತದಲ್ಲಿ ಮಹಜರಿಗೆ ಹೋಗಿದ್ದಂತಹ ಪೊಲೀಸರುಗಳಿದ್ದಾರೆ. ಅವರುಗಳ ಹೇಳಿಕೆಗಳನ್ನು ಕೂಡ ಇಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಮತ್ತು FSL ಹಾಗೂ CFSL ಈ ರಿಪೋರ್ಟ್ಗಳು ಬಹಳ ಮುಖ್ಯ ಆಗುತ್ತೆ. ಮತ್ತು ಮೊಬೈಲ್, ಲ್ಯಾಪ್ಟಾಪ್ ರಿಟ್ರೀವ್ ಸಾಕ್ಷ್ಯ, ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಟ್ರೀವ್ ರಿಪೋರ್ಟ್, ಇವೆಲ್ಲವೂ ಕೂಡ ಇಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸುಬ್ಬಿಯ ನಡುವಿನ ಚಾಟಿಂಗ್ ಇವು ಹೇಗಿದಾವು, ಯಾವ ರೀತಿಯಾಗಿ ಇವರ ನಡುವಿನ ಸಂಬಂಧ ಇತ್ತು ಅನ್ನುವಂಥದ್ದನ್ನು ಈ ಸಾಕ್ಷಿಗಳು ಹೇಳ್ತವೆ. ಇನ್ನು ಬ್ಯಾಂಕ್ ಅಧಿಕಾರಿಗಳು 17 ಮಂದಿ, ಅಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳಾಗ್ತಾರೆ. ಇನ್ನು ಖಾಸಗಿ ಸಾಕ್ಷ್ಯಗಳು 100 ಮಂದಿ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೀಗೆ ಇವರೆಲ್ಲರೂ ಸೇರಿದಾಗ ಒಟ್ಟು 272 ಮಂದಿಯನ್ನು ಒಳಗೊಂಡಿರ್ತಕ್ಕಂತಹ ಸಾಕ್ಷ್ಯಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ ಅವರು. ಇದರ ನಡುವೆ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿದೆ. ಇವತ್ತು ಕೋರ್ಟ್ ರಿಲೀಫನ್ನು ಕೊಟ್ಟಿದೆ. ವಿಚಾರಣೆಯ ಸಂಕಷ್ಟದ ಮಧ್ಯೆ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಯಾಕಂದರೆ ನಾಡಿದ್ದು ದರ್ಶನ್ ನಟಿಸಿರ್ತಕ್ಕಂತಹ ಚಿತ್ರ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸನ್ನಾದರೂ TV ಚಾನೆಲ್ಗಳ ಮೂಲಕವೇ ನೋಡೋದಕ್ಕೆ ಆಗುತ್ತೆ ದರ್ಶನ್ಗೆ. ಹಾಗಾಗಿ ಆದರೂ ತನಗೆ ಟಿವಿ ಬೇಕು ಅಂತ ಕೇಳಿದರು. ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆಗೆ ಈಗ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಆದರೆ ಟಿವಿ ಅಳವಡಿಸಿ ಅಂತ ಜೈಲಧಿಕಾರಿಗಳಿಗೆ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು
ಹಾಗೆಯೇ ಟಿವಿ ಅಳವಡಿಕೆ ಮಾಡುವ ಸ್ಥಳದಲ್ಲಿ CCTV ಅಳವಡಿಸುವಂತೆಯೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಅವರ ಆಕ್ಟಿವಿಟಿ, ಯಾರೆಲ್ಲ ಕೂತ್ಕೊಂಡು ಟಿವಿ ನೋಡ್ತಿದ್ದಾರೆ, ಏನು ಕತೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಯಾರೆಲ್ಲ ಕೂತ್ಕೊಂಡು ನೋಡ್ತಿದ್ದಾರೆ ಅಂತೇಳಿ. ಕೇವಲ ಕೋರ್ಟ್ ವಿಚಾರಣೆಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿ ಈ ರೀತಿಯಾಗಿ ಟಿವಿ ಭಾಗ್ಯದಕ್ಕೂ ಕೂಡ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ. ಇವೆಲ್ಲವೂ ಕೂಡ ಈ ಕೊಲೆಗಿರುವಂತಹ 272 ಸಾಕ್ಷ್ಯಗಳಿದಾವಲ್ಲ, ಇದು ವಿಚಾರಣೆಗೆ ಒಳಪಟ್ಟಾಗ ಯಾವ ಸ್ವರೂಪದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕ ಆಗುತ್ತೆ, ಹೇಗೆ ಈ ಅಪರಾಧಿಕ ಕೃತ್ಯವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಕುತೂಹಲದಿಂದ ಎದುರು ನೋಡಬೇಕಾಗಿದೆ.